ವೀಕ್ಷಣೆಗಾಗಿ ಇನ್ಫೋಸಿಸ್ಟಮ್ನ 25ನೇ ವಾರ್ಷಿಕೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಉದ್ದೇಶ ನರ್ಲ್ಯಾಕ್ಸ್ ಎಂಬ ಹೆಸರು ತಂದೆ ತಾಯಿಯರ ಹೆಸರನ್ನು ಸೇರಿಸಿ ರೂಪಿಸಿದ ಅರ್ಥಪೂರ್ಣ ಹೆಸರು. ಶ್ರೀಮತಿ ಲಕ್ಷ್ಮೀದೇವಿ. ಈ ಪ್ರಯಾಣದಲ್ಲಿ ಜೊತೆಯಾಗಿ ನಿಂತವರು ಶ್ರೀಮತಿ ಹೇಮಲತಾ ರಮೇಶ್, ಸಮಾಜ ಸೇವಕಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವವರು. ರೋಟರಿ ಕೆಂಗೇರಿ ಉಪನಗರದಲ್ಲಿ 20 ವರ್ಷಕ್ಕೂ ಹೆಚ್ಚು ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ತಮ್ಮ ಆರ್ಥಿಕ ಸಾಧನೆಗಾಗಿ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ 50,000 ರೂಪಾಯಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಸ್ಥಳವೇ ನಮ್ಮ ಆರಂಭ. ಸಣ್ಣ ಕನಸಿನಿಂದ ಶುರುವಾಗಿ ಇಂದು ಯಶಸ್ಸಿನ ಪಯಣವಾಗಿ ಬೆಳೆದಿದೆ. ಆತ್ಮವಿಶ್ವಾಸವನ್ನು ಬೆಳೆಸಿದ್ದೇವೆ. ನಮ್ಮ ನಿರಂತರ ಸೇವೆಯ ಮೂಲಕ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ನಿರಂತರ ತರಬೇತಿಗಳ ಮೂಲಕ ಪ್ರತಿಭೆಗಳನ್ನು ಬೆಳೆಸುತ್ತಿದ್ದೇವೆ. ಜ್ಞಾನ ಹಂಚುವ ಪ್ರಯತ್ನದಲ್ಲಿ ಪುಸ್ತಕಗಳನ್ನು ವಿಸ್ತರಿಸಿದ್ದೇವೆ. ಹೆಜ್ಜೆ ಮೂಡಿಸಿ ಡಿಫೆನ್ಸ್ ಎಕ್ಸ್ಪೋ, ಇಂಡಿಯಾ ಸಾಫ್ಟ್ ಮತ್ತು ಟೆಕ್ ಸಮಿಟ್ ನಂತಹ ಪ್ರಮುಖ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ಲಕ್ನೋನಲ್ಲಿ ನಡೆದ ಡಿಫೆನ್ಸ್ ಎಕ್ಸ್ಪೋ 2020 ಕಾರ್ಯಕ್ರಮದಲ್ಲಿ ರಾಜನಾಥ್ ಸಿಂಗ್ ಮತ್ತು ಯೋಗಿ ಆದಿತ್ಯನಾಥ್ ರವರಿಂದ ಉದ್ಘಾಟಿಸಲ್ಪಟ್ಟ ಈ ಮಹತ್ವದ ವೇದಿಕೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ನಮ್ಮ ಕೆಲಸದ ಭಾಗವಾಗಿ ಬಿಡದಿ ಸರ್ಕಾರಿ ಕಾಲೇಜಿನಲ್ಲಿ ತರಬೇತಿ ನೀಡಿದ್ದೇವೆ. ನಾಗರಬಾವಿಯಲ್ಲಿ IEEE ತರಬೇತಿ ಕಾರ್ಯಕ್ರಮ 2009-10ರಲ್ಲಿ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ 500ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ಗಳಲ್ಲಿ ಹಾಗೆ ಕೌನ್ಸಿಲಿಂಗ್, ರಿಸೆಪ್ಷನ್, ಲ್ಯಾಬ್ ಅಸಿಸ್ಟೆಂಟ್ ಹಾಗೆ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ನಾನು ಈ ಇನ್ಸ್ಟಿಟ್ಯೂಟ್ ಇಂದ ಸಂತೋಷದಿಂದ ತುಂಬಿದ ಕ್ಷಣಗಳು. ನಮ್ಮ ಹಿಂದಿನ ಕಾರ್ಯಕ್ರಮಗಳು ಪ್ರತಿ ಬಾರಿ ಹೊಸ journey begins now. Coming soon. ಬಗ್ಗೆ ಅಂಟಿಲ್ಲವೆನಗೆ ಎನ್ನದಿರು ಇದರೊಳೆಂದು ಒಂಟಿ ನೀ ಒಳ ಜಗಕ್ಕೆ ಬಂಟವರ ಜಗಕ್ಕಾಗಿ ಒಂಟಿ ಸಿಕ್ಕೋ ಜೀವನವ ಮಂಕುತಿಮ್ಮ ಅಂಥೇಳಿ ಕಗ್ಗದ ಕವಿ ನಮ್ಮ DVಜಿಯವರು ಅವರ ಮನಗೆದ್ದಂತಹ ಗೆಣೆಕಾರರು ಆಗಿದ್ದಾರೆ. ರಮೇಶ್ ಅವರು ಸದಾ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಕಾರ್ಯಕ್ರಮದಲ್ಲಿ ಇವರು BBMP ಅವ್ರಿಗೂ ಮತ್ತು ಈ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತ ಕೆಲವು ನಾಗರಿಕರಲ್ಲಿ ಪ್ರಶ್ನೆ ಇರಬಹುದು. ನನಗೂ ಕೂಡ ಇದು ಫಸ್ಟ್ ಬಂದು ಕರೆದಾಗ ನನಗೂ ಇದಕ್ಕೂ ವೇದಿಕೆಯ ಗಣ್ಯರು ಗೌರವ ಸನ್ಮಾನವನ್ನು ಮಾಡ್ತಿದ್ದಾರೆ. ರಮೇಶ್ ಹಿಡ್ಕೊಂಡ್ರಿ ಸ್ವಲ್ಪ ಬನ್ನಿ ಸ್ವಲ್ಪ ಅವ್ರಿಗೆ ಮೇಡಮ್ ಸೆಂಟ್ರಲ್ ಹಾಗೆ ಡಾಕ್ಟರ್ ಆರತಿ ಆನಂದ್ ಅವರಿಗೆ ಮೊಬೈಲ್ ಕೊಡಿ. ಸ್ವಲ್ಪ ನೀವೆಂದೇ ಬನ್ನಿ ಸರ್ ನೀವೇ ಸ್ವಲ್ಪ ಬಿಡಿ ಆಗಮಿಸಬೇಕು.